ಅಂದ್ರೆ ಈಗ BGS ಮಠದ ಪರ್ಯಾಯವಾಗಿ ಮಠ ಆರಂಭ ಮಾಡಿದ್ದೆ ಈ ಮಠವನ್ನ ದೇವೇಗೌಡರು. ಆದ್ರೀಗ ದೇವೇಗೌಡರನ್ನೇ ಅವರು ಪರಿಗಣನೆ ತೆಗೆದುಕೊಳ್ತಾ ಇಲ್ಲ. ಆ ಒಂದು ಸಭೆಯಲ್ಲಿ ದೇವೇಗೌಡರಿಗೂ ಕೂಡ ಆಹ್ವಾನ ಕೊಟ್ಟಿಲ್ಲ, HD ಕುಮಾರಸ್ವಾಮಿ ಕೂಡ ಆಹ್ವಾನ ಕೊಟ್ಟಿಲ್ಲ. ಈ ಬಗ್ಗೆ ಯಾಕೆ ತಾವು ಪ್ರಸ್ತಾಪ ಮಾಡಿಲ್ಲ ಅಂತ? ಅದನ್ನ ಸಭೆಯವರು ಕರಿಬೇಕಾಗಿತ್ತು. ಈಗ ದೇವೇಗೌಡರು ಮತ್ತು ಕುಮಾರಸ್ವಾಮಿನ ಕರಿಬೇಕಾದ್ರೆ ನಾವೇ ಅದಕ್ಕೆ ಪ್ರಸ್ತಾಪ ಮಾಡೋದು? ಅದು ಅವ್ರಿಗೆ ಸೇರಿಕೊಂಡದ್ದು. ನಾವು ವೈಯಕ್ತಿಕವಾಗಿ ಅವ್ರನ್ನ ಕರೆಯೋದಕ್ಕಾಗೋದಿಲ್ಲ. ಮಾತ್ರ ರಾಜಣ್ಣ ಕೇಳಿದಾಗ ನೋಡಿ, ನಮ್ಮ ದೇಶದ ರತ್ನ, ತುಂಬ ಅಮೂಲ್ಯವಾದಂಥ ವ್ಯಕ್ತಿ ನಮ್ಮ ದೇವೇಗೌಡರು. ಅವ್ರು ತುಮಕೂರಲ್ಲಿ MP ನಿಂತಾಗ ಇವನು ಬಾಯಿಗೆ ಬಂದಂಗೆ ಏನೇನೋ ಬೈದ, ಇದು ಮಾಡ್ದ, ಎಲ್ಲ ಮಾಡ್ದ ಅಂತ ಹೇಳಿ ನಾವು TV ಮುಂದೆ ಹೇಳಿರೋದು ಉಂಟು. ಅಲ್ಲಿ ಸಭೆಯಲ್ಲಿ ಹೇಳಿಲ್ಲ, TVಯವ್ರು ಕೇಳಿದಾಗ ಹೇಳಿರೋದುಂಟು. ನಾವು ದೇವೇಗೌಡರನ್ನ ದೇವರಂತೆಯೇ ನೋಡೋದು. ಈಗ ನಮ್ಮ ಮನಸ್ಸಿನಲ್ಲಿರೋದೇನೋ ದೇವೇಗೌಡರು ಮತ್ತು ಅವ್ರು ಚೆನ್ನಮ್ಮನವ್ರನ್ನ ಪ್ಯಾಲೇಸ್ ಗ್ರೌಂಡಲ್ಲಿ ದೊಡ್ಡದಾಗಿ ಇಟ್ಟು ಎಲ್ಲರನ್ನೂ ಬರಮಾಡಿ ಅವ್ರಿಗೆ ದರ್ಶನ ಆಗಬೇಕು, ಆ ರೀತಿ ಆಗಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಇದೆ. ಸರಿ, ತಾವು ಗಮನಿಸೋದಾದ್ರೆ ಈಗ ಒಕ್ಕಲಿಗ ಸಮುದಾಯದಲ್ಲಿ 2 ಬಣಗಳೇನಾದ್ರು ನಿರ್ಮಾಣ ಆಗಿದೆಯಾ? ಒಂದು ಕಡೆ DK ಶಿವಕುಮಾರ್ದೊಂದು ಬಣ, ಮತ್ತೊಂದು ಕಡೆ ಈಗ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅಂತ ಬಣ, 2 ಬಣಗಳೇನಾದ್ರು ಆಗಿದೆ ಅನ್ಸುತ್ತೆ ಒಕ್ಕಲಿಗ ಸಮುದಾಯ ಓಡಿದ್ದು ಅಂತ. ಯಾತಕ್ಕೆ ಅಂತಂದರೆ ನಾವು ಸಮುದಾಯದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಜನಾಂಗದ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ವೈಯಕ್ತಿಕವಾಗಿ DK ಶಿವಕುಮಾರ್ ಅವರು ಬಹಳಷ್ಟು ದಿವಸದಿಂದ CM ಆಗಬೇಕು ಅಂತ ಮನಸ್ಸಿನಲ್ಲಿರೋದ್ರಿಂದ ಅವರು ದೇವ್ರ ದಯೆಯಿಂದ ಆಗಿಬಿಟ್ರೆ ಒಳ್ಳೆಯದು. ಎಲ್ಲರೂ ಆಗಿದ್ದಾರೆ. ಈಗ ಸರ್ದಿ DK ಶಿವಕುಮಾರ್ದು, ಸಿದ್ದರಾಮಯ್ಯನವರು ಆಗಿದ್ದಾರೆ, ಅವರು ಆಗಬೇಕಾಗಿತ್ತು, ಆಗಿದ್ದಾರೆ. ಈಗ ಇವ್ರ ಸರ್ದಿ ಇದೆ, ಇವರು ಆದರೆ ಒಳ್ಳೆಯದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ.